ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ಮಾರ್ಕೆಟು ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ನಿಮಗೆ. ಏನಾದರೂ ಟ್ರಂಪು ಸಡನ್ನಾಗಿ ಒಂದು ಸೀಸ್ ಫೈರ್ ಯುದ್ಧ ನಿಲ್ಲಿಸ್ತೀನಿ ಅಂತ ಅನೌನ್ಸ್ ಮಾಡಿದರೆ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಹೋಗುತ್ತೆ ಅಂತ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ. ಎಕ್ಸಾಕ್ಟ್ಲಿ ಅದೇ ಆಗಿದೆ. ಟ್ರಂಪ್ ನಿನ್ನೆ ಕಮೆಂಟ್ ಮಾಡಿದ್ದಾನೆ. ಸೊ ಹಂಗಾಗಿ ಏನಾಗಿದೆ, ಇಲ್ಲಿ ಈಗ ಕ್ರೂಡ್ ಆಯಿಲ್ ನೋಡ್ಕೊಳ್ಳಿ. ಸ್ವಲ್ಪ ಕ್ರೂಡ್ ಆಯಿಲು, ಇದು ಬ್ರೆಂಟ್ ಆಯಿಲ್ ಇದೆ ಅಲ್ವಾ, ನಿನ್ನೆ ಒಂದು 27% ಬಿದ್ದಿದೆ. ಯಾಕಂದರೆ ಅದು 2-3 ದಿನದಲ್ಲೇ ಅಷ್ಟೊಂದು ರ್ಯಾಲಿ ಕೊಟ್ಬಿಟ್ಟಿತ್ತು. ಈಗ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ನೋಡಿ, ಅರೌಂಡು 27% ಬಿದ್ದಿದೆ ಕ್ರೂಡ್ ಆಯಿಲ್. ಯಾಕೆ ಅಂತ ಅಂದರೆ ಟ್ರಂಪು ಯುದ್ಧ ಒಂದು ನಿಲ್ಲುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾನೆ. ಇದರಿಂದ ಎಲ್ಲ ಮಾರ್ಕೆಟು ಮತ್ತೆ ಪಾಸಿಟಿವ್ ಆಗಿ ಬಿಹೇವ್ ಆಗಿದೆ. ನಿನ್ನೆ ನ್ಯಾಸ್ಡ್ಯಾಕ್ ಅಂತ ಅಂದರೆ ಯು ಎಸ್ದೊಂದು ಸ್ಟಾಕ್ ಮಾರ್ಕೆಟ್ ಏನಿರುತ್ತಲ್ಲ, ನ್ಯಾಸ್ಡ್ಯಾಕು, S&P 500 ಅದೆಲ್ಲದೂ ಕೂಡ ರಿಕವರ್ ಆಗಿದೆ ಫುಲ್ಲು. ಸೊ ಹಂಗಾಗಿ ನಿನ್ನೆ ರಿಕವರಿ ಆಗಿರೋದ್ರಿಂದ ಯಾವಾಗಲೂ ಮಾರ್ಕೆಟಿಂಗ್ ನಾನು ನಿನ್ನೆ ಕೂಡ ಹೇಳಿದ್ದೆ, ಕ್ರೂಡ್ ಆಯಿಲು ಮೇಲ್ಗಡೆ ಹೋದರೆ ನಮ್ಮ ಮಾರ್ಕೆಟು ಕೆಳಗಡೆ ಹೋಗುತ್ತೆ. ಇದು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಅಂತ ಹೇಳ್ಬೋದು. ಓಕೆ, ಮಾರ್ಕೆಟು ಯಾವತ್ತು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಮೇಲ್ಗಡೆ ಹೋದರೆ ಇದು ಬೀಳುತ್ತೆ, ಮಾರ್ಕೆಟ್ ಬೀಳುತ್ತೆ. ಇಲ್ಲ ಮಾರ್ಕೆಟ್ ಮೇಲ್ಗಡೆ ಹೋದರೆ ಇದು ಕಮ್ಮಿ ಆಗುತ್ತೆ. ಆ ಥರ ಬಿಹೇವ್ ಆಗ್ತಾ ಇರುತ್ತೆ ಹಿಸ್ಟೋರಿಕಲಿ ನಾನು ಹೇಳ್ತಾ ಇರೋದು. ಸೊ ಈಗ ನೋಡಿ, ಈಗ ಕ್ರೂಡ್ ಆಯಿಲ್ಲು ನಿನ್ನೆ ಯಾರಾದರೂ ಇಷ್ಟೊಂದು ವಾರ ಆಗ್ತಾಯಿದೆ ನಿಲ್ಲಲ್ಲ, ಯುದ್ಧ ಆಗ್ತಾಯಿದೆ ನಿಲ್ಲಲ್ಲ ಅಂತೇಳಿ ಇಲ್ಲೊಂದು ಸಿ ಬೈ ಮಾಡಿದರು ಅಂತ ಅಂದ್ಕೊಳ್ಳಿ. ಅವಾಗ ಅವ್ರ ಕತೆ ಏನು? ಸಿ ಬೈ ಫುಲ್ ವ್ಯಾಲ್ಯೂ ಅವರು ಲೂಸ್ ಮಾಡ್ಕೊತಾರಲ್ಲ, ಪ್ರೀಮಿಯಮ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟೂ ಕೂಡ ನಿಮಗೆ ಕಳ್ಕೊಂಬಿಡ್ತೀರ. ಅದು ನಿನ್ನೆ ಸಿಕ್ಕಾಬಟ್ಟೆ ಪ್ರೀಮಿಯಮ್ ಜಾಸ್ತಿ ಇತ್ತು. ಅರೌಂಡ್ ಸಿ ಲೆಗ್ ತೊಗೊತೀರ ನೀವು ಅಂದರೆ 105ಗೆ ಎಷ್ಟಾದರೂ ಅರೌಂಡು 22,000 ರುಪೀಸ್ ಇತ್ತು. ಯಾರಾದರೂ ಒಂದು ಬ್ಲೈಂಡಾಗಿ ತೊಗೊಂಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಈಗ ನೋಡಿ ಹೆಂಗಾಯಿತು. ಸೊ ಅದಕ್ಕೆ ಹೇಳೋದು, ಈ BTST ಮಾಡೋದು, ನೇಕೆಡ್ ಕಾಲ್ ಮಾಡೋದು, ಬೈ ಮಾಡೋದು, ಪುಟ್ ಮಾಡೋದು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಓಕೆ, ಸೊ ಈಗ ಬೇರೆ ಮಾರ್ಕೆಟ್ನ ನಮ್ಮ ಮಾರ್ಕೆಟು ಕೂಡ ಗಿಫ್ಟ್ ನಿಫ್ಟಿ ನಮಗೆ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ನೀವು ನೋಡಿ, ಗಿಫ್ಟ್ ನಿಫ್ಟಿ ಅರೌಂಡ್ ಈಗ 378 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ ಇವತ್ತು. ಈಗ ನಿನ್ನೆ ಏನಾಗಿತ್ತು, ಈ S&P 500 ನೀವು ಇಲ್ಲೇನು ನೋಡ್ತಿದ್ರೆ, S&P 500, ನ್ಯಾಸ್ಡ್ಯಾಕು, ಡೌ ಜೋನ್ಸು ಅಂತ ಹೇಳ್ತೀವಿ, ಇದೆಲ್ಲ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಒಂದು ಫ್ಯೂಚರ್ಸು ಇಂಡಿಯಾದ್ದು ಗಿಫ್ಟ್ ನಿಫ್ಟಿ ಅದು ಕೂಡ ಒಂದು 400 ಪಾಯಿಂಟ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ. ನೋಡೋಣ ಈ 400 ಪಾಯಿಂಟ್ ಎಕ್ಸಾಕ್ಟ್ಲಿ ಆ್ಯಸ್ ಪರ್ ಗಿಫ್ಟ್ ನಿಫ್ಟಿ ಬರುತ್ತಾ ಇಲ್ಲ ಅಂತ. ಸೊ 400 ಪಾಯಿಂಟ್ ಗ್ಯಾಪ್ ಅಪ್ ಪ್ರಕಾರ ನೋಡಿ ಎಷ್ಟು ಸಡನ್ನಾಗಿ ಮಾರ್ಕೆಟ್ ಎಷ್ಟು ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಇಲ್ಲೇನೋ ಇನ್ನು ವಾರ ಇದೆಲ್ಲ ಮುಗಿದೇ ಹೋಯಿತು, ಪ್ರಪಂಚನೇ ಮುಳುಗೇ ಹೋಯಿತು ಅಂತ ಅಂದ್ಕೊಂಡಿದ್ರು. ಬಟ್ ಮಾರ್ಕೆಟ್ ರಿಕವರಿ ಆಗ್ತಾಯಿದೆ. ಈಗ ಆ್ಯಸ್ ಪರ್ ಗಿಫ್ಟ್ ನಿಫ್ಟಿ ನಮಗೆ ನೋಡಿ 24,400 ತೋರಿಸ್ತಾ ಇದೆ. ಸೊ ನಮ್ಮ ಪ್ಲಾನ್ ಯಾವ ಥರ, ನನ್ನ ಪ್ಲಾನ್ ಯಾವ ಥರ ಆಗಿರುತ್ತೆ ಆ್ಯಸ್ ಪರ್ ಇದು ಅಂತ, 24,400 ಅಂದರೆ ಸಮ್ವೇರ್ ಅರೌಂಡು ಇಲ್ಲೆಲ್ಲೋ ಬರುತ್ತೆ ಅಲ್ವಾ, ನೋಡಿ ಇಲ್ಲೆಲ್ಲೋ ಬರುತ್ತೆ. ಓಕೆ, ಸೊ ಇಲ್ಲಿ ಬಂದು ಮಾರ್ಕೆಟ್ ಇಷ್ಟು ಗ್ಯಾಪ್ ಅಪ್ ಆಗಿ ಈ ಲೆವೆಲ್ನ ಟೆಸ್ಟ್ ಮಾಡ್ತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ನಾವು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಪ್ಲ್ಯಾನ್ ಮಾಡ್ಬೋದು. ಇದು ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಇಲ್ಲ ಮಾರ್ಕೆಟು ಸ್ವಲ್ಪ ಫ್ಯೂಚರ್ಸ್ ಅಷ್ಟಕ್ಕೊಂದು ಆಗಲಿಲ್ಲ ಅಂತ ಅಂದರೂ ಕೂಡ ನೀವು ಯಾವ ಲೆವೆಲ್ಗೆ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ನೋಡಿಕೊಂಡು ಬಿಹೇವ್ ಮಾಡಬೇಕು. ಸೊ ಒನ್ ಥಿಂಗ್, ಗ್ಯಾಪ್ ಅಪ್ ಆಗಿರೋದ್ರಿಂದ ಮತ್ತೆ ಬೈ ಮಾಡೋದು ಅದನ್ನು ಅವಾಯ್ಡ್ ಮಾಡಿ, ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ನೋಡಿ ನಿನ್ನೆ ನಾನು ನಿಮಗೆ ತೋರಿಸ್ತೇನೆ, ಇಷ್ಟೊಂದು ಗ್ಯಾಪ್ ಡೌನ್ ಆಗಿತ್ತಲ್ವ, ಗ್ಯಾಪ್ ಡೌನ್ ಆದಮೇಲೆ ನನ್ನ ಒಂದು ಲೇಬಲ್ಸು ಇಲ್ಲೇನು ಇಂಡಿಕೇಷನ್ ಕೊಟ್ಟಿದೆ ನೀವು ನೋಡ್ಬೋದು. ಡೈಲಿ ಸಪೋರ್ಟ್ ಬ್ರೋಕನ್, ವೇಟ್ ಫಾರ್ ದ ರೀಟೆಸ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ಲಾ ಇಲ್ಲ ಅಂದರೆ ಇಲ್ಲಿ ನೋಡಿ, ಡೈಲಿ ಸಪೋರ್ಟ್ ಬ್ರೋಕನ್, ವೇಟ್ ಫಾರ್ ದ ರೀಟೆಸ್ಟ್ ಆ್ಯಂಡ್ OI ಚೆಕ್ ಅಂತ ಹೇಳ್ತಾ ಇದೆ, ಅಂದರೆ ಓಪನ್ ಇಂಟ್ರೆಸ್ಟ್ ಚೆಕ್. ನೀವು ಇಲ್ಲಿ ಈ ಕ್ಯಾಂಡಲಲ್ಲಿ ಗ್ಯಾಪ್ ಡೌನ್ ಆದಾಗ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಕೆಲವೊಂದು ಸರಿ ಮೈಂಡ್ ಹೇಳ್ತಾ ಇರುತ್ತೆ ನಮಗೆ. ಬಟ್ ಇಲ್ಲಿ ಈ ಒಂದು ಇಂಡಿಕೇಟರ್ಸು, ನನ್ನ ಒಂದು ಇಂಡಿಕೇಟರ್ನಿಂದ ಇನ್ಬಿಲ್ಟ್ ಲೇಬಲ್ ಕೂಡ ಅದು ಏನು ಮಾಡುತ್ತೆ ಅಂತಂದರೆ ನಿಮಗೆ ಫೋಮೋ ಕಂಟ್ರೋಲ್ ಮಾಡ್ತಾ ಇದೆ. ಹಾಗೆಯೇ ರಾಂಗ್ ಕಾಲ್ ತೊಗೊಳೋದನ್ನ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಒಂದು ಲೇಬಲ್ನ ನೀವು ಫಾಲೋ ಆಗಿದ್ದರೆ ಅದು ಜಸ್ಟ್ ಗೈಡೆನ್ಸ್ ಅಷ್ಟೇ ನಿಮಗೆ. ಜಸ್ಟ್ ಮಾರ್ಕೆಟ್ ಯಾವ ಥರ ನಿನ್ನೆ ಕೂಡ ಒಂದು ಅಪ್ಸೈಡ್ ಮೂವ್ ಆಯ್ತಲ್ವ.
ಸೊ ಇಲ್ಲಿ ತಗೊಳೋದು ನಮಗೆ ಒಂದು ಅನ್ನೆಸೆಸರಿ ಟ್ರೇಡು ಫಿಲ್ಟರ್ ಆಗಿದೆ. ಸೊ ಈ ಥರ ನೀವು ಯೂಸ್ ಮಾಡಿಕೊಂಡ್ರೆ ಈ ಇಂಡಿಕೇಟರ್ ಚೆನ್ನಾಗೇ ಇದೆ. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸು ನೋಡ್ಕೊಳ್ಳಿ. ಸೊ ಇನ್ನೊಂದೇನಂತ ಅಂದರೆ ರಿಟ್ರೇಸ್ಮೆಂಟ್ದು ನೋಡ್ಬಿಡೋಣ. ಈಗ ರಿಟ್ರೇಸ್ಮೆಂಟ್ ಪ್ರಕಾರ ನಾವು ದೊಡ್ಡ ಸ್ವಿಂಗಿಗೆ ತಗೋಬೇಕಾಗುತ್ತೆ. ಇಲ್ಲಿ ಒಂದು 1 ಅವರ್ ಟೈಮ್ ಫ್ರೇಮಲ್ಲಿ ಇಡ್ತೀನಿ ನಾನು. ಈಗ ಈ ಟೈಮ್ ಫ್ರೇಮ್ ಪ್ರಕಾರ ಈ ಒಂದು ಸ್ವಿಂಗಿಗೆ ಕನ್ಸಿಡರ್ ಆಗಿದೆ. ಈಗ ಈ ಒಂದು ಸ್ವಿಂಗಿಗೆ ಸೊ 24,400 ನೋಡಿ, ಇಲ್ಲಿ ಗ್ಯಾಪ್ ಫಿಲ್ ಆಗಿದೆ, ಆಲ್ಮೋಸ್ಟ್ ಗ್ಯಾಪ್ ಫಿಲ್ ಆಗಿದೆ. ಓಕೆ, ಈಗ ನಿನ್ನೆ ಏನು ಗ್ಯಾಪ್ ಇದಾಗಿತ್ತೋ ಅದು ಫಿಲ್ ಆಗುತ್ತೆ. ಈಗ ನಿನ್ನೆ ಗ್ಯಾಪ್ ಡೌನ್ ಏನಾಗಿತ್ತೋ ಅದು ಫಿಲ್ ಆಗಿಬಿಟ್ಟು ಮೋಸ್ಟ್ಲಿ ಮಾರ್ಕೆಟು ನನಗನ್ಸೋ ಮಟ್ಟಿಗೆ ಇಲ್ಲಿಂದ ಸ್ವಲ್ಪ ರಿಯಾಕ್ಷನ್ನು ಕೆಳಗಡೆ ಬರ್ಬೋದು ಇವತ್ತು. ಯಾಕಂದರೆ ಸಡನ್ನಾಗಿ ಗ್ಯಾಪ್ ಅಪ್ ಆಗಿರುತ್ತಲ್ವ, ಅಷ್ಟಕ್ಕೊಂದು ಇದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಮಾರ್ಕೆಟಲ್ಲಿ. ಸ್ವಲ್ಪ ಮತ್ತೆ ಮಾರ್ಕೆಟ್ ಒಂದು ಯಾವುದಾದ್ರೂ ಒಂದು ಲೆವೆಲ್ವರೆಗೂ ಬರ್ಬೋದು. ಬಂದು ಆ ಲೆವೆಲ್ಲಿಂದ ರಿಯಾಕ್ಟ್ ಆದರೆ ನೀವು ಅಪ್ಸೈಡ್ ಪ್ಲಾನ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಲೆವೆಲ್ವರೆಗೂ ಬಂದು ಮಾರ್ಕೆಟು ಮತ್ತೆ ರಿವರ್ಸಲ್ ತಗೋಬೋದು. ನೋಡಿ, ಈಗ ಆಲ್ಮೋಸ್ಟ್ ನಾವು ನೋಡ್ಕೊಳೋ ಪ್ರಕಾರ ನೀವು ನೋಡಿದರೆ ಮಾರ್ಕೆಟ್ ತುಂಬ ಡೇಂಜರ್ ಇದೆ ಇವಾಗ. ಎಷ್ಟು ಡೇಂಜರ್ ಇದೆ ಅಂದರೆ ಅಷ್ಟು ಡೇಂಜರ್ ಇದೆ. ಸೊ ಇಲ್ಲಿ ಈ ಥರ ತೊಗೊಂಡ್ರೆ ವೇವ್ನ ನಾವು ಈಗ ಇಲ್ಲಿ ತೊಗೊಂಡು ಮತ್ತೆ ಮಾರ್ಕೆಟು ಇನ್ನೂ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಏನಾದರೂ ಸ್ಟ್ರಾಂಗಾಗಿ ರಿಯಾಕ್ಟ್ ಆಯಿತು, ಮಾರ್ಕೆಟು ರಿಜೆಕ್ಷನ್ ಬಂತು ಅಂತ ಅಂದ್ಕೊಳ್ಳಿ, ಇಲ್ಲಿಂದ ನೀವು ಮತ್ತೆ ಒಂದು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಥರ ಒಂದು ಇದು ಮಾಡಿದರೆ ಬೆಟರ್ ಅಂತ ಅಂದ್ಕೊತೀನಿ. ಅನ್ಲೆಸ್ ಅಂಟಿಲ್ ನಮಗೆ ಮಾರ್ಕೆಟು ಕ್ಲಿಯರಾಗಿ ಇದಾಗೋವರೆಗೂ ಒಂದು ಸ್ವಲ್ಪ ಹೆಡ್ಜಿಂಗ್ ಮಾಡಿಕೊಂಡ್ರೆ ಬೆಟರು. ಥ್ಯಾಂಕ್ ಯು ಸೊ ಮಚ್.